ರಾಜ್ಯ ಹೆದ್ದಾರಿ ಸುಲಿಗೆ ಪ್ರಕರಣವನ್ನು ಅಫಜಲ್ಪುರ ವೃತ್ತದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನೊಳಗೊಂಡ ತಂಡವು ಪತ್ತೆ ಮಾಡಿದ್ದು, ಆ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನ ಕಾರ್ಯವನ್ನ ಪೊಲೀಸ್ ಅಧೀಕ್ಷಕರು ಕಲಬುರಗಿ ಜಿಲ್ಲೆ ಹಾಗೂ ಅಪರ ಪೊಲೀಸ್ ಅಧೀಕ್ಷಕರು ಕಲಬುರಗಿ ಜಿಲ್ಲೆ ಎಸ್ಪಿ ಅಡ್ಡೂರು ಶ್ರೀನಿವಾಸಲು ಅವರು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಗಾಣಗಾಪುರ ಚೌಡಾಪುರ ರಾಜ್ಯ ಹೆದ್ದಾರಿಯಲ್ಲಿರುವ ರೈಲ್ವೆ ಬ್ರಿಡ್ಜ್ ಹತ್ತಿರ ಇಬ್ಬರು ಸುಲಿಗೆಕೋರರ ಬಂಧನ ಮಾಡಲಾಗಿದೆ. ಸ್ಟೇಷನ್ ಗಾಣಗಾಪುರ ಚೌಡಾಪುರ ರಾಜ್ಯ ಹೆದ್ದಾರಿಯಲ್ಲಿರುವ ರೈಲ್ವೆ ಬ್ರಿಡ್ಜ್ ಹತ್ತಿರ ನಡೆದ ಸುಲಿಗೆ ಪ್ರಕರಣವನ್ನು 8 ಗಂಟೆಗಳಲ್ಲಿ ಪತ್ತೆ ಮಾಡಿ ಆರೋಪಿತರನ್ನು ದಸ್ತಗಿರಿ ಮಾಡಲಾಗಿದೆ. ದಿಕ್ಸಂಗ ಗ್ರಾಮದ ಶ್ರೀ ಮಲ್ಲಿನಾಥ್, ಶಿವಾನಂದ್ ಹಿರೇಗೊಂಡ ಮತ್ತು ಮಲ್ಲಿನಾಥ್ ತಂದೆ ಗೌಡಪ್ಪಗೌಡ ಪೊಲೀಸ್ ಪಾಟೀಲ್ ಅವರು ಮೋಟಾರ್ ನೆದ್ದರ ಮೇಲೆ ದಿಕ್ಸಂಗ ಗ್ರಾಮದಿಂದ ಸ್ಟೇಷನ್ ಗಾಣಗಾಪುರ ಗ್ರಾಮಕ್ಕೆ ಹೋಗುತ್ತಿದ್ದಾಗ ಅಪರಿಚಿತ ದುಷ್ಕರ್ಮಿಗಳು ಒಂದು ಪಲ್ಸರ್ ಮೋಟಾರ್ ಸೈಕಲ್ ಮೇಲೆ ಬಂದು ಸ್ಟೇಷನ್ ಗಾಣಗಾಪುರದ ರೈಲ್ವೆ ಬ್ರಿಡ್ಜ್ ಹತ್ತಿರ ರಾತ್ರಿ ವೇಳೆಯಲ್ಲಿ ದಾಳಿ ಮಾಡಿದ್ದಾರೆ. ಆರೋಪಿತರಿಂದ 1,50,000 ರೂಪಾಯಿ ಕಿಮ್ಮತ್ತಿನ 2 ಮೋಟಾರ್ ಸೈಕಲ್ಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಆರೋಪಗಳು ಆನಂದವರು ಅಷ್ಟು ದೂರ ಯಾಕೆ ಹೋಗಿದ್ರು ಅಂದರೆ ಇದಕ್ಕಿಂತ ಮೊದಲು ಮತ್ತೆ ಎಲ್ಲಾದ್ರೂ ಮಾಡಿದ್ರೆ ಆನಂದ ಆರೋಪಿಗಳು ಅಫಜಲ್ಪುರ ಆ ಸೈಡ್ ಹೋಗಿದ್ರಲ್ಲ, ಮೂಲತಃ ಅಫಜಲ್ಪುರದವರು. ಅದೇ ಅವ್ರು ಹೇಳ್ತಾರೆ ಆನಂದ್ ಟು ಅಫಜಲ್ಪುರ ರೋಡ್ ಸೈಡ್ ಅದು ಡೈರೆಕ್ಟ್ ರೋಡ್ ಆಕ್ಸೆಸ್ ಇದೆ. ಇದ್ರ ಪ್ರಕಾರ ಅವರು ಎಕ್ಸಾಕ್ಟ್ ಇನ್ನೂ ಮಾಹಿತಿ ನಮ್ಗೆ ಸಿಗ್ಬೇಕಾಗುತ್ತೆ. ಬಟ್ ಅವ್ರು ಅಫೆನ್ಸ್ ಮಾಡೋ ಪ್ರವೃತ್ತಿ ಅವರು ಇದ್ದಾರೆ. ಈ ಮೈನ್ ಆರೋಪಿ ಯಾರಿದ್ದಾರೆ ಸುಧಾಕರ್ 3 ರಾಬರಿ ಕೇಸ್ ಇದೆ ಮತ್ತು ಹಿಂದೆ ಕೂತಿರುವಂತಹ ಸೆಕೆಂಡ್ ಆರೋಪಿ ಯಾರಿದ್ದಾರೆ ಅವ್ರ ಮೇಲೆ ಒಂದು 307 ಅಟೆಂಪ್ಟ್ ಮರ್ಡರ್ ಕೇಸ್ ರೇವೂರು ಪೊಲೀಸ್ ಠಾಣೆಯಲ್ಲಿ ಇದೆ. ಅದರಲ್ಲೂ ಅವರೆಲ್ಲ ಅರೆಸ್ಟ್ ಆಗಿ ಜೈಲಿಗೆ ಹೋಗಿ ಬೇರೆ ಮೇಲೆ ಬಂದಿದ್ದಾರೆ. ಮತ್ತೆ ಬೇರೆ ಟೈಮಲ್ಲಿ ಮಾಡಿ ಇನ್ನೂ ಪ್ರಕರಣ ಬೆಳಕಿಗೆ ಬರಲಾದ ಯಾವ್ದಾದ್ರು ಮಾಹಿತಿ ಕೊಟ್ಟಿದ್ದಾರೆ. ಅವರು ವಿಚಾರಣೆ ಮಾಡಿದ್ವಿ, ಅದು ಇದುವರೆಗೂ ಕಂಡು ಬಂದಿಲ್ಲ. ನಾವು ಎಲ್ಲ ಸ್ಟೇಷನ್ಸ್ ಅವ್ರಿಗೂ ನಮ್ದು ಎಲ್ಲ ಯೂನಿಟ್ಸ್ ಅವ್ರಿಗೂ ಚೆಕ್ ಮಾಡ್ತಾ ಇದ್ದ ಆರೋಪಗಳು ಸಿಕ್ಕಿದ್ದಾರೆ. ನಿಮ್ಮ ಕಡೆ ಯಾವ್ದಾದ್ರು ಇದೆ ಇಂಥವರು ನಿಮ್ಮ ಕಡೆ ಏನಾದ್ರು ಮಾಡಿದ್ದಾರೆ ಫೋಟೋ ತೋರಿಸಿ ಅಂತ ಹೇಳಿದ್ವಿ. ಇನ್ ಕೇಸ್ ಏನಾದ್ರು ಕನ್ಫರ್ಮೇಶನ್ ಬಂದ್ರೆ ಆ ಕೇಸಸ್ ಇದರಲ್ಲಿ ಜಾಯಿನ್ ಹಿಂದೆ ಮಾಡಿರೋ ರಾಬರಿ ಕೇಸಲ್ಲಿ ಬೈಕ್ ದುಡ್ಡು ಕಿತ್ಕೊಂಡು ಹೋಗಿದ್ರು, ಅಮೌಂಟ್ ರಿಕವರಿ ಆಗಿದೆ. ಮೇನ್ ಪರ್ಪಸ್ ಏನಂದ್ರೆ ಇವ್ರಿಗೆ ಪ್ರಾಪರ್ ಆಗಿ ಜಾಬ್ ಇಲ್ಲ, ಇಂಥವೆಲ್ಲ ಕೆಲಸ ಮಾಡಿ ಅವ್ರ ಜೀವನ ಸಣ್ಣ ಪುಟ್ಟ ಕೆಲಸ ಬರಲ್ಲ. ಇವ್ರಿಗೇನು ಅಮೌಂಟ್ ಬೇಕಾಗಿರ್ತದೆ ಇಂಥವೆಲ್ಲ ಮಾಡ್ತಿರ್ತಾರೆ. ಈಗಾಗಲೇ ಲಾಸ್ಟ್ 3 ಟೈಮ್ ಇಂಥ ಕೇಸಸ್ಸೇ ಆಗಿದೆ, 3 ರಾಬರಿ ಕೇಸಸ್. ಅವ್ರ ಅಸೋಸಿಯೇಟ್ಸ್ ಮೇಲೆ ಯಾರ ಮೇಲೆ ಡ್ರಿಂಕ್ಸ್ ಇದ್ದಾರೆ ಅವ್ರಿಗೂ ಚೆಕ್ ಮಾಡಿ ಅವ್ರ ಮೇಲೆ ಯಾರ ಮೇಲೆ ರಾಬರಿ ಕೇಸಸ್ ಸೇಮ್ ಬೈಕ್ ಮೇಲೆ ಬರ್ಬೋದು, ಕಲ್ಲು ಹೋಗ್ಬೋದು. ಬಟ್ ಇದರಲ್ಲಿ ಬೈಕ್ ತಗೊಂಡು ಹೋಗಿದ್ದು, ಬೇರೆ ಕಡೆ ಹಣ ತಗೊಂಡು ಹೋಗಿದ್ದಾರೆ ಧಾರವಾಡ ಪೊಲೀಸ್ ಸ್ಟೇಷನ್. ಬಟ್ ಇನ್ನೂ ಇವ್ರ ಮೇಲೆ ಏನೇನು ಎಷ್ಟು ಕೇಸಸ್ ಇದೆ ಅಂತ ನಾವು ಇನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಮುಂದೆ ಏನೇನು ಆಗಿದೆ Yes, sir. Okay, sir. ಕಲಬುರಗಿ ಜಿಲ್ಲೆಯ ರೇವೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಾರ್ಚ್ 4, 2025 ನೈಟ್ ಅಂದಾಜು 9:15 to 9:30 ಮಧ್ಯ ಅವಧಿಯಲ್ಲಿ ದಿಕ್ಸಂಗ ಟು ಸ್ಟೇಷನ್ ಗಾಣಗಾಪುರ ರೋಡ್ ಮಧ್ಯದಲ್ಲಿ ಇಬ್ಬರು ವ್ಯಕ್ತಿಗಳು ಮಲ್ಲಿನಾಥ್ ತಂದೆ ಶಿವಾನಂದ್ ಹಿರೇಗೊಂಡ ಮತ್ತು ಮಲ್ಲಿನಾಥ್ ತಂದೆ ಗೌಡಪ್ಪಗೌಡ ಪೊಲೀಸ್ ಪಾಟೀಲ್ ಇವರು ದಿಕ್ಸಂಗ ಬೀದವರು ಮೋಟಾರ್ ಸೈಕಲ್ ಮೇಲೆ ಹೋಗ್ತಿರುವಾಗ ಇಬ್ಬರು ಅನ್ನೋನ್ ಪರ್ಸನ್ಸ್ ಪಲ್ಸರ್ ಬೈಕ್ ಮೇಲೆ ಬಂದು ಅವ್ರನ್ನ ಅಡ್ಡಗಟ್ಟಿ ಅವರನ್ನು ನಿಲ್ಲಿಸಿ ಅವರ ಕಡೆ ಇರುವಂತಹ ಮೋಟಾರ್ ಸೈಕಲ್ ಅನ್ನು ರಾಬರಿ ಮಾಡಲು ಹೋಗಿರ್ತಾರೆ. ಇಮಿಡಿಯೇಟ್ ಆಗಿ ನಾವು ರೇವೂರು ಪೊಲೀಸ್ ಠಾಣೆಯಲ್ಲಿ ಗುನ್ನೆ ನಂಬರ್ 13/2025 ರಾಬರಿ ಕೇಸು ದಾಖಲೆ ಮಾಡಿಕೊಂಡಿದ್ದೇವೆ. ತಕ್ಷಣ ಡಿವೈಎಸ್ಪಿ ಆನಂದ್ ಗೋಪಿ ಅವರ ಸೂಪರ್ವಿಷನ್ ನಲ್ಲಿ ಸಿಪಿಐ ಚೆನ್ನಯ್ಯ ಹಿರೇಮಠ ಅವರು ಮತ್ತು PSI ಸೋಮಲಿಂಗ ಒಡೆಯರ್, ರಾಹುಲ್ ಪಾವಡೆ, ಕಮಲೂರು PSI ಮತ್ತು ಅವರ ಸಿಬ್ಬಂದಿ ಆಗಿರುವಂತಹ ಎಲ್ಲ ಲಿಂಗ ಖರ್ಚಗಿ
ಆನಂದ್ ಹಿರೇಮಠ್, ರಾಜು ಕಲ್ಯಾಣ್ಕರ್, ಭಗವಂತರಾಯ್ ಬಿರಾದರ್, ಬೀರಣ್ಣ, ವಿಶ್ವನಾಥ್ ಅಕ್ಕಲಕೋಟ, ಚಿದಾನಂದ್ ಬಿರಾದರ್, ಲಿಂಗಣ್ಣ ಕನ್ನಿ, ಯಲ್ಲಾಲಿಂಗ ಹುಡುಗಿ, ಶ್ರೀಕಾಂತ್ ಖಾನಾಪುರ, ಶಿವಯ್ಯ, ರಾಜಶೇಖರ್ ಇವರೆಲ್ಲ ಸೇರಿ ಸಪರೇಟ್ 3 ಟೀಮ್ಸ್ ಮಾಡಲಾಗಿದೆ. ಅದು ನೈಟ್ 9:30 ಸಮಯದಲ್ಲಿ ರಾಬರಿ ಆಗಿರುತ್ತದೆ. ಬೆಳಿಗ್ಗೆ 4 ಗಂಟೆಗೆ ಈ ಕೃತ್ಯವನ್ನು ಮಾಡಿರುವಂತಹ ಅಫೆನ್ಸ್ ಮಾಡಿರುವಂತಹ ಇಬ್ಬರಿಗೆ ಆರೋಪಿಗಳನ್ನು ಮತ್ತು ಅವರ ರಾಬರಿ ಮಾಡಿರುವಂತಹ ಬೈಕ್ ಅನ್ನು ಮತ್ತು ಆ ಅಫೆನ್ಸ್ ಮಾಡಲಿಕ್ಕೆ ಅವರು ಯೂಸ್ ಮಾಡಿರುವಂತಹ ಪಲ್ಸರ್ ಬೈಕ್ ಅನ್ನು ನಾವು ವಶಪಡಿಸಿಕೊಂಡಿದ್ದೇವೆ. ಆರೋಪಿ ಹೆಸರು ನೋಡಿದಾಗ ಸುಧಾಕರ್ ತಂದೆ ಗುಂಡಪ್ಪ ಮದಗುಂಕಿ ಅಂತ 26 ವರ್ಷ, ಡ್ರೈವರ್ ಕೆಲಸ, ಉತ್ತರಗಾಂವ್ ಗ್ರಾಮ, ಆನಂದ್. ಎರಡನೇ ಆರೋಪಿ ರಾಹುಲ್ ತಂದೆ ರೇವಂತ್ ಸಿದ್ದಪ್ಪ 19 ಇಯರ್ಸ್, ಕೂಲಿ ಕೆಲಸ, ಪಟ್ಟಣಿ ಗ್ರಾಮ, ಆನಂದ್ ಅವರು. ಇದರಲ್ಲಿ ನಾವು ಅಫೆನ್ಸ್ ಯೂಸ್ ಮಾಡಿರುವಂತಹ ಬೈಕು ಮತ್ತು ಕಳೆದೋಗಿರುವ ಬೈಕ್ ಎರಡು ಅಂದಾಜು 1,50,000 ಮೌಲ್ಯದ ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದೇವೆ. ತದನಂತರ ವಿಚಾರಣೆ ಮಾಡಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸಿಕೊಡಲಾಗಿದೆ. ಈಗ ಇದು ನಮ್ಗೆ ಹೇಗೆ ಆದಷ್ಟು ಬೇಗ ವಿತಿನ್ 6 to 8 ಅವರ್ ಹೊರಗಡೆ ನಾವು ಅಷ್ಟೊಂದು ಎಫರ್ಟ್ಸ್ ಮಾಡಿ ಅವ್ರು ಹಿಂಗೆ ಕಂಡುಹಿಡಿದ್ರು. ಒಂದು ಅವರು ಅಫೆನ್ಸ್ ಮಾಡಬೇಕಾದ್ರೆ ಅವರು ಪಲ್ಸರ್ ಬೈಕ್ ಅಂತ ಬಂದು ಅವರು ಕಲ್ಲಿನ ಇಟ್ಕೊಂಡು ಕಲ್ಲಿನ ಹೊಡಿತೀವಿ, ನೀವು ನಿಲ್ಲಿಸಲಿಲ್ಲ ಅಂತ ಅವರು ಎದುರಿಸಿದ ಮೇಲೆ ಅವರು ವಿಕ್ಟಿಮ್ಸ್ ಅವರು ಗಾಡಿಯನ್ನು ನಿಲ್ಲಿಸಿರ್ತಾರೆ. ತದನಂತರ ಅವರು ಅವ್ರ ಜೊತೆ ಮಾತಾಡಿ ಎಲ್ಲಿಂದ ಬಂದಿದೆ, ಎಲ್ಲಿಗೆ ಹೋಗ್ತಿದೆ ಅಂತ ಸ್ವಲ್ಪ ವಿಚಾರ ಮಾಡೋ ಸಮಯದಲ್ಲಿ ನಮಗೆ ಒಂದು ಮಾಹಿತಿ ಬಂದಿರೋದೇನೆಂದ್ರೆ ಫಿರ್ಯಾದಾರ ಹೇಳಿದ ಪ್ರಕಾರ ಅವ್ರ ಲೋಕಲ್ ಐಡೆಂಟಿಸ್ ಇರಬಹುದು ಒಂದು, ಮತ್ತು ಅವ್ರ ಭಾಷೆ ಎಲ್ಲ ಲೋಕಲ್ ಭಾಷೆ ತರ ಇದೆ ಅನ್ನೋದು ನಮಗೆ ಒಂದು ಐಡೆಂಟಿಟಿ ಸಿಕ್ಕಿದೆ. ಇದು ಆಚೆ ಹೊರ ರಾಜ್ಯ ಅಥವಾ ಹೊರ ಜಿಲ್ಲೆಯಲ್ಲಿ ಬಂದು ಮಾಡಿರುವಂತಹ ಕೆಲಸ ಅಲ್ಲ, ಇದು ಇದೇ ಜಿಲ್ಲೆಯಲ್ಲಿ ಅವರು ಮಾಡಿರುವಂತಹ ಒಂದು ಕೆಲಸ ಅನ್ನೋದು ನಮಗೆ ಫಸ್ಟ್ ಪ್ರಾಥಮಿಕ ವಿಚಾರಣೆಯಲ್ಲಿ ತಕ್ಷಣ ನಮಗೆ ಗೊತ್ತಾಗುತ್ತೆ. ತದನಂತರ ನಾವು ಸುತ್ತಮುತ್ತಲ ಹಳ್ಳಿಗಳೆಲ್ಲ ಚೆಕ್ 3 ತಂಡಗಳನ್ನು ಮಾಡಿ 3 ಡಿಫ್ರೆಂಟ್ ಡೈರೆಕ್ಷನ್ಸ್ ಅಲ್ಲಿ ಕಳಿಸ್ಕೊಟ್ಟು ಅವರೆಲ್ಲ ವಿಚಾರ ಮಾಡಿದಾಗ ನಮ್ಗೆ ಕೆಲವೊಂದು ನೋಡಿದವರಿಗೆ ಹೌದು ಈ ತರ ಯಾರೋ ಈ ತರದಂತ ವ್ಯಕ್ತಿಗಳು ಪಲ್ಸರ್ ಬೈಕ್ ಮೇಲೆ ಹೋಗ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ ಅನ್ನೋದೊಂದು ಕೆಲವೊಂದು ಬಾತ್ಮೀದಾರರಿಂದ ನಮಗೆ ಮಾಹಿತಿ ಸಿಕ್ಕಿದೆ. ಅದೇ ರೀತಿಯಲ್ಲಿ ಸಿಗ್ತಾ ಇದ್ದಾಗ ಇದರ ಜೊತೆ ನಾವು ಈ ಜಿಲ್ಲೆಯಲ್ಲಿ ಈ ಹಿಂದಿನ ವರ್ಷಗಳಾಗಿರುವ 6 ವರ್ಷಗಳಲ್ಲಿ ಇಂಥ ರಾಬರಿ ಮಾಡಿರುವ ಯಾರಾದ್ರೂ ಟೀಮ್ ಏನಾದ್ರು ಇದೆಯಾ ಅಥವಾ ಯಾರಾದ್ರೂ ಆರೋಪಿಗಳಿದ್ದಾರಾ ಅನ್ನೋದು ನಾವು ಚೆಕ್ ಮಾಡೋದು ಶುರು ಮಾಡಿದ್ವಿ. ಮತ್ತು ಆ ಟೈಮಲ್ಲಿ ನಮಗೆ ಸಿಕ್ಕಿರುವಂತಹ ಕೆಲವೊಂದು ರಾಬರಿ ಟೀಮ್ಸು ಮತ್ತು ಅಲ್ಲಿ ಫಿರ್ಯಾದಾರ ಕೊಟ್ಟಿರುವಂತಹ ಐಡೆಂಟಿಫಿಕೇಶನ್ಸ್ ಎಲ್ಲ ಕೆಲವೊಂದರ ಜೊತೆ ಮ್ಯಾಚ್ ಆಗಿದೆ. ತದನಂತರ ಅವ್ರ ಫೋಟೋಸ್ ಎಲ್ಲ ನಾವು ತೋರಿಸಿದಾಗ ಫಿರ್ಯಾದಾರರು ಒಪ್ಕೊಂಡಿರ್ತಾರೆ, ಹೌದು ಇಂಥವರೇ ನಮಗೆ ಬಂದು ಅಡ್ಡಗಟ್ಟಿ ನಮ್ಮ ಬೈಕನ್ನು ರಾಬರಿ ಮಾಡ್ಕೊಂಡು ಹೋಗಿರ್ತಾರೆ ಅನ್ನೋ ಮಾಹಿತಿ ಅವರು ಮಿಡ್ನೈಟ್ ನಮಗೆ ಮಾಹಿತಿ ಸಿಕ್ಕುತ್ತೆ ಅರೌಂಡ್ 1 ತದನಂತರ ಇವತ್ತೆಲ್ಲ ಡಿಫ್ರೆಂಟ್ ಅವರು ಈಗ ಆಗಲೇ ಗೊತ್ತಾಗಿದೆ ಅವರು ಪಟ್ಟಣಿ ಗ್ರಾಮದ ದತ್ತರಗಾಂವ್ ಗ್ರಾಮ ಅಂತ. ತದನಂತರ ಅದೆಲ್ಲ ಆ ಏರಿಯಾ ಹೋಗಿ ಚೆಕ್ ಮಾಡಿದಾಗ ಅವರು ನಮಗೆ ಸಿಕ್ಕಿದವರು ಇದ್ದಾರೆ ಅಂತ. ತದನಂತರ ಅವರನ್ನು ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡಿದಾಗ ಅವರು ಒಪ್ಕೊಂಡಿರ್ತಾರೆ, ನಾವು ಮಾಡಿರೋದು ನಿಜ, ಅವರೇ ಮಾಡಿದ್ದಾರೆ, ಮತ್ತು ಬೈಕು ಅವ್ರು ಬೇರೆ ಕಡೆ ಹೈಡ್ ಮಾಡಿಟ್ಟಿರೋದಂತ ಮತ್ತು ಆ ಬೈಕು ರಿಕವರಿ ಮಾಡಿಕೊಂಡು 4:30ಗೆ ಆರೋಪಿ ಸಮೇತ ಮತ್ತು ಬೈಕ್ ಸಮೇತ ನಾವು ಸ್ಟೇಷನ್ಗೆ ನಮ್ಮ ಟೀಮ್ಸ್ ಅವರು ಕರ್ಕೊಂಡು ಬಂದಿದ್ದಾರೆ. ಅಷ್ಟೊಂದು ವೇಗವಾಗಿ ಬಹಳಷ್ಟು ಸೆನ್ಸಿಟಿವ್ ಈ ರಾಬರಿ ಡೆಪಾಸಿಟ್ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇರೋ ಸಮಯದಲ್ಲಿ ನಮ್ಮ ಅಧಿಕಾರಿಗಳು ಮಿಡ್ನೈಟ್ ಆಪರೇಷನ್ ಲೆಕ್ಕದಲ್ಲಿ ಬಿಫೋರ್ 6 o'clock ಬೆಳಗಿನಿಂದ ಮುಂಚೆನೇ ಆರೋಪಿಯನ್ನು ಪತ್ತೆ ಹಚ್ಚಿ ಅವರಿಗೆ ವಶಪಡಿಸಿಕೊಂಡಿದ್ದಕ್ಕೆ ನಾವು ಎಂಟೈರ್ ಆನಂದ ಡಿವೈಎಸ್ಪಿ ಅವರು ಮತ್ತು ಸಿಬಿಐ ಅಫ್ಜಲ್ಪುರ್ ಅವರಿಗೂ ಅವರದೇ ಟೀಮ್ ಆಗಿರುವಂತಹ PSI ಗಾಲ್ಗಾಪುರ್ ಮತ್ತು PSI ಅಫ್ಜಲ್ಪುರ್ ಮತ್ತು PSI ರೇವೂರ್ ಮತ್ತು ಅವರ ಟೀಮ್ಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ.